ಇನ್ನು ಕಿರುತೆರೆ ನಟಿ ದಿವ್ಯಾ ಸುರೇಶ್ ಅವರು ಹಿಟ್ ಅಂಡ್ ರನ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಅತಿ ವೇಗ ಮತ್ತು ನಿರ್ಲಕ್ಷ್ಯದ ಚಾಲನೆಯನ್ನ ಮಾಡಿ ಗುದ್ದಿ ಪರಾರಿಯಾಗಿದ್ದಾರಂತೆ. ಪಾಪ ಮಹಿಳೆಯೊಬ್ಬರ ಕಾಲು ಮುರ್ಕೊಂಡಿದ್ದಾರೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದಾಗಿರೋದು ಅಕ್ಟೋಬರ್ 4ನೇ ತಾರೀಕು ರಾತ್ರಿ 1 ಗಂಟೆ 1:30 ಸುಮಾರಿಗಂತೆ. ಏನೋ ಆಸ್ಪತ್ರೆಗೆ ಪಾಪ ಹೋಗಬೇಕು, ಹುಷಾರಿಲ್ಲ ಅಂತ ಹೇಳಿ ಹೊರಟಿದ್ರು ಬೈಕಲ್ಲಂತೆ ಇವರು, ಆ ಮಹಿಳೆ ಪಾಪ. ಆ ಟೈಮಲ್ಲಿ ದಿವ್ಯಾ ಸುರೇಶ್ ಅನ್ನೋರು ಕಾರ್ನ ತಗೊಂಡು ಬಂದು ಗುದ್ದಿದ್ದಾರೆ. ಬ್ಯಾಟರಾಯನಪುರ MM ರಸ್ತೆಯಲ್ಲಿ ಆಗಿರುವಂಥ ಅಪಘಾತ. ಅದಾದಮೇಲೆ ಸೌಜನ್ಯಕ್ಕಾದರೂ ಬಂದು ಇಲ್ಲಿ ನೋಡಿಲ್ಲ, ಇವರು ನಮ್ಮನ್ನು ವಿಚಾರಿಸಿಲ್ಲ ಅನ್ನುವಂಥದ್ದನ್ನು ಪಾಪ ಅವರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನೋಡಿ, ಒಂದು ಬೈಕ್ ಕೂಡ ಇದೆ ಮಧ್ಯದಲ್ಲಿ, ವಿಂಡೋದಲ್ಲಿ ನೀವೇನು ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆ ದಿವ್ಯಾ ಸುರೇಶ್ ಬಿಗ್ ಬಾಸ್ನ ಸ್ಪರ್ಧೆ, ಜೊತೆಗೆ ಕಿರುತೆರೆಯಲ್ಲಿ ನಟಿಯಾಗಿರುವಂಥ ದಿವ್ಯಾ ಸುರೇಶ್ ಅವರು. ಸೊ ಅವರು ಅತಿವೇಗದ ಚಾಲನೆ ಮತ್ತು ನಿರ್ಲಕ್ಷ್ಯದಿಂದ ಡ್ರೈವ್ ಮಾಡಿ ಗುದ್ದಿದ್ರು ಬೈಕಿಗೆ. ಅದಾದ ನಂತರ ಆಕೆಗೆ ಕಾಲು ಮುರ್ಕೊಂಡಿದೆ. ತಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಬಟ್ ಇದುವರೆಗೂ ಕೂಡ ಬಂದು ಸೌಜನ್ಯಕ್ಕೂ ನೋಡಿಲ್ಲ. ಹಿಟ್ ಅಂಡ್ ರನ್ ಇದು ಪ್ರಕರಣ ಅಂಥೇಳಿ ಈಗ ಕೇಸ್ ದಾಖಲು ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಹಿಂದಗಡೆಯಿಂದ ಕಾರ್ನರ್ ಇದೆಯಲ್ಲ, ಅಲ್ಲಿ ಬ್ಲ್ಯಾಕ್ ಕಲರ್ ಕಿಯರ್ ಕಾರು ಲೇಡಿ ಓಡಿಸ್ಕೊಂಡು ಬಂದಿದ್ದು. ಏಕೆ ಗುದ್ಬಿಟ್ಟು ಒಂದೇ ಸರಿ ನಿಲ್ಲಿಸ್ತಾ ಇಲ್ಲ. ಅವರು ಸ್ಟಾಪು ಮಾಡಲಿಲ್ಲ. ನಾವು ಹೋಗ್ತಾ ಇದ್ದೀವಿ, ನಿಲ್ಲಿಸಿ ಅಂತ ಏನು ನಿಲ್ಲಿಸ್ಲಿಲ್ಲ. ಹಂಗೆ ಹೋಗ್ಬಿಟ್ರು ಕೂತ್ಕೊಂಡು. ಆಮೇಲೆ ಏನಾಯ್ತು? ಆಮೇಲೆ ಮಾಮೂಲಿ ನಾವು ತುಂಬಾ ಕಾಲು ಓಪನ್ ಆಗಿದ್ದರಿಂದ ನಿಂತವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಪೊಲೀಸರೇ ಬಂದು ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಒಂದು ಅರ್ಜೆಂಟಾಗಿ ಎಮರ್ಜೆನ್ಸಿಗೆ ಆಪರೇಷನ್ಗೆ ಕರ್ಕೊಂಡು ಹೋಗಿ ನ್ಯೂ ಲೈಫ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಮತ್ತೆ BJS ಕರ್ಕೊಂಡು ಹೋಗಿ BJS ಅಲ್ಲಿ ಈಗ ಆಪರೇಷನ್ ಆಗಿ ಮತ್ತೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇವತ್ತು ಕೂಡ ಒಂದು ಟ್ರೀಟ್ಮೆಂಟ್ ಇದೆ. ಯಾವಾಗ ಕಂಪ್ಲೇಂಟ್ ಕೊಟ್ರಿ? ಅದು 2 ಡೇಸ್ ಆದ್ಮೇಲೆ. ಆಮೇಲೆ ಅದೇ ಪೊಲೀಸರೆಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಆಮೇಲೆ ಇವರು ದಿವ್ಯಾ ಸುರೇಶ್ ಅವ್ರು ಗೊತ್ತಿರೋದು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ. ಅವರು ಏನೋ ಸ್ಟೇಷನ್ ಬಂದಿದ್ರಂತೆ, ಒಂದು ಎಲ್ಲ ಕೊಟ್ಬಿಟ್ಟು ಫೋಟೋ ಕೊಟ್ಬಿಟ್ಟು ಅವ್ರು ಹೇಳಿಕೆ ಕೊಟ್ಬಿಟ್ಟು ಹೋಗಿದ್ದಾರೆ. ಬಟ್ ನಮ್ಗೇನು ಪೇಷಂಟ್ ನೋಡಕ್ ಬಂದಿಲ್ಲ, ನಮ್ಗೂ ಏನು ಮಾತಾಡಿಲ್ಲ, ಏನು ಹೆಂಗಿದ್ದಾರೆ ಏನು ಇಲ್ಲ ಅಂತ. ಡೀಟೇಲ್ಸ್ ನಾವು ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಈ ಹಿಟ್ ಅಂಡ್ ರನ್ಗೆ ಸಂಬಂಧಪಟ್ಟಂತೆ ದಿವ್ಯಾ ಸುರೇಶ್ ಏನಾದರೂ ರಿಯಾಕ್ಟ್ ಮಾಡಿದ್ರ? ಸೊ ಏನು ಹೇಳ್ತಾರೆ? ಯಾಕೆ ಇದುವರೆಗೂ ಕೂಡ ಬಂದಿಲ್ಲ, ಅಥವಾ ಪೊಲೀಸರನ್ನ ಕರೆಸಿ ವಿಚಾರಣೆಯನ್ನು ಏನು ಮಾಡಿಲ್ವಾ? ಏನಾಗಿದೆ ಈ ಪ್ರಕರಣದಲ್ಲಿ ಅಪ್ಡೇಟ್ಸ್ ಈಗ? ರೆಹಮಾನ್, ಅಕ್ಟೋಬರ್ 4ರಂದು ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಮಧ್ಯರಾತ್ರಿ 1:30 ವೇಳೆಯಲ್ಲಿ ಕಪ್ಪು ಬಣ್ಣದ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಆ ಸ್ಪ್ಲೆಂಡರ್ ಬೈಕ್ನಲ್ಲಿ ಏನು 3 ತೆಳ್ತಿರ್ತಾರೆ. ದೂರದರಾಗಿರ್ತಕ್ಕಂಥ ಕಿರಣ್, ಅನುಷಾ ಮತ್ತು ಅನಿತಾ, ಈ 3 ಕೂಡ ತೆಳ್ತಿರ್ತಾರೆ. ಈ ಸಂದರ್ಭದಲ್ಲಿ ಹಿಟ್ ಅಂಡ್ ರನ್ ಮಾಡಿ ಆಕೆ ಏಕಾಏಕಿ ಯಾವುದೇ ರೀತಿ ಅವರನ್ನು ಗಮನಿಸಿದ್ರು ಕೂಡ, ಅವ್ರು ಕರೆದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ಹಿಟ್ ಅಂಡ್ ರನ್ ಮಾಡಿ ಹೋಗಿರ್ತಕ್ಕಂಥದ್ದು. ಆ ಬಳಿಕ ಯಾರು ಅನ್ನೋದು ಗಮನಕ್ಕೆ ಬಂದಂತ ಕೂಡಲೇ ಆ ಒಂದು ಕಪ್ಪು ಬಣ್ಣದ ಕಾರು ಅಂತೇಳಿ ಮೆನ್ಷನ್ ಮಾಡಿ ದೂರನ್ನು ನೀಡುತ್ತಾರೆ ಬ್ಯಾಟರಾಯನಪುರ ಪೊಲೀಸರಿಗೆ. ಆ ಘಟನೆಗೆ ಸಂಬಂಧಪಟ್ಟಂತೆ ಅಪಘಾತಗೊಂಡಂತ ವೇಳೆಯಲ್ಲಿ ಅನಿತಾ ಮಂಡಿ ಚಿಪ್ಪಿಗೆ ತುಂಬಾ ಭಾರಿ ಪ್ರಮಾಣದಲ್ಲಿ ಗಾಯವಾಗಿರ್ತಕ್ಕಂಥದ್ದು. ಆಕೆ ಮಂಡಿ ಚಿಪ್ಪು ಗಾಯಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಆಕೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿರ್ತಕ್ಕಂಥದ್ದು. ಆಕೆಗೆ 2 ಲಕ್ಷ ರೂಪಾಯಿ ಖರ್ಚುವನ್ನು ಮಾಡಿ ಈಗಾಗಲೇ ಆಪರೇಷನ್ ಕೂಡ ಮಾಡಲಾಗಿದೆ. ಆದರೆ ಇದುವರೆಗೂ ಕೂಡ ದಿವ್ಯಾ ಸುರೇಶ್ ಯಾವುದೇ ರೀತಿಯ ಸ್ಪಂದನೆಯನ್ನು ಕೂಡ ಅವರಿಗೆ ನೋಡಿಲ್ಲ. ಸೌಜನ್ಯಕ್ಕಾದರೂ ಕೂಡ ತಾನು ಹಿಟ್ ಅಂಡ್ ರನ್ ಮಾಡಿ ತೆಳೆದಂತ ಸಂದರ್ಭದಲ್ಲಿ ಗಾಯಗೊಂಡಿದ್ದಂತ ಆಕೆ ಏನಿದೆಲ್ಲ ಅನಿತಾ, ಆಕೆಯನ್ನು ಕೂಡ ಭೇಟಿ ಮಾಡಿಲ್ಲ. ಆಕೆ ಆರೋಗ್ಯದ ಬಗ್ಗೆಯೂ ಕೂಡ ವಿಚಾರಿಸಿಲ್ಲ. ತದನಂತರದಲ್ಲಿ 4 ದಿನಗಳ ಬಳಿಕ ಅಕ್ಟೋಬರ್ 7ರಂದು ಯಾವ ವೆಹಿಕಲ್ ಅದು ಅನ್ನೋದನ್ನ ಪತ್ತೆ ಮಾಡಿದ್ದಾರೆ ಪೊಲೀಸರು. ಬಳಿಕ ಬ್ಯಾಟರಾಯನಪುರ ಪೊಲೀಸರು ಕಾರನ್ನು ತಂದು ಸೀಸ್ ಮಾಡಿ ಕಾನೂನು ಪ್ರಕ್ರಿಯೆಗಳನ್ನು ಕೂಡ ಕೈಗೊಂಡು ಈಗಾಗಲೇ ಆ ವೆಹಿಕಲ್ ಅನ್ನು ಕೂಡ ರಿಲೀಸ್ ಮಾಡಿರ್ತಕ್ಕಂಥದ್ದು. ಆದಾಗ್ಯೂ ಕೂಡ ಇದುವರೆಗೂ ಕೂಡ ದಿವ್ಯಾ ಸುರೇಶ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೊಳಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. ಆದರೆ ಸೌಜನ್ಯಕ್ಕಾದರೂ ಕೂಡ ಆಕೆ ತಾನು ಅಪಘಾತ ಮಾಡಿದಂತಹ ಆ ಒಂದು ಆರೋಗ್ಯ ಆಕೆ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಇನ್ನೂವರೆಗೂ ಕೂಡ ಮಾಹಿತಿಯನ್ನು ನೀಡಿಲ್ಲ. ಮತ್ತೆ ಆಕೆಯನ್ನು ಸಂಪರ್ಕ ಕೂಡ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ದೂರದರಾಗಿರ್ತಕ್ಕಂಥ ಕಿರಣ್ ಕೂಡ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್.